ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳ್ತಾರೋ, ಈ ಜಗತ್ತಿನಲ್ಲಿ ಒಂದು ಕಪ್ ನೀರು ಕುಡಿದಾಗ ಆಗುವ ಸುಖ, ಒಂದು ತುತ್ತ ಅನ್ನವನ್ನು ಉಂಡಾಗ ಆಗುವ ಸಮಾಧಾನ, ಒಂದು ಕ್ಷಣ ಈ ನಿಸರ್ಗ ಕೊಡುವ ಆನಂದ, ಈ ಭೂಮಿಯ ಮೇಲೆ ಮತ್ತೊಂದರಲ್ಲಿ ಎದರಲ್ಲಿನೂ ಇಲ್ಲ. ಉಳಿದಂತಹ ಪ್ರತಿಯೊಂದು ಸುಖ ನಮ್ಮ ಶರೀರದಾಂದ ಶಕ್ತಿ ತಗೊಂಡು ಸುಖ ಕೊಡುತ್ತಾವು. ಆದರೂ ಈ ನಿಸರ್ಗ ನಮಗ ಸುಖಾನು ಕೊಟ್ಟಿತು, ಮೈಯಾಗ ಶಕ್ತಿನೂ ಕೊಟ್ಟಿತು. ಪಂಚತತ್ವದಿಂದನ ಈ ದೇಹ ನಿರ್ಮಾಣವಾಯಿತು. ಪಂಚತತ್ವದ ಆಧಾರ ಮೇಲೇನೆ ಈ ದೇಹ ಬದುಕಿತು. ಕೊನೆಗೆ ಪಂಚತತ್ವದಲ್ಲಿ ಲೀನವಾಯಿತು. ಅಂತಹ ಪಂಚತತ್ವವನ್ನು ನಾವು ಉಳಿಸಿ ಬೆಳೆಸಬೇಕು. ಆಕಾಶ, ಅಗ್ನಿ, ವಾಯು, ಜಲ ಮತ್ತು ಪೃಥ್ವಿ ಇವುಗಳನ್ನು ಅತ್ಯಂತ ಪ್ರೀತಿಸಿದವರು ಸಿದ್ದೇಶ್ವರ ಶ್ರೀಗಳು. ಅವರು ಅನ್ನದ ಮಹತ್ವ, ನೀರಿನ ಮಹತ್ವ, ಮಣ್ಣಿನ ಮಹತ್ವ ಅತ್ಯಂತ ಸರಳ ಸುಂದರವಾಗಿ ತಿಳಿಸಿಕೊಟ್ಟರು. ಅಂತಹದೊಂದು ಸರಳ ಸುಂದರ ಜೀವನ ಬದುಕಿದವರು ಸಿದ್ದೇಶ್ವರ ಶ್ರೀಗಳು. ಅವರ ನುಡಿಯಲ್ಲಿ ವೇದ, ನಡೆಯಲ್ಲಿ ಧರ್ಮ, ನೋಡುವ ದೃಷ್ಟಿಯಲ್ಲಿ ಆ ಪರಮಾತ್ಮನ ವಿಶ್ವರೂಪ ದರ್ಶನವಾಗಿತ್ತು. ಅವರಲ್ಲಿ ದಯಾ, ಕ್ಷಮಾ, ಶಾಂತಿ ಸದಾವು ಕಾಲ ತುಂಬಿ ತುಳುಕುತ್ತಿತ್ತು. ಅವರು ಆಡುವ ಮಾತನ್ನ ಕೇಳಿ, ನಡೆಯುವ ನೇಮವನ್ನ ನೋಡಿ ಒಳ್ಳೆಯ ಜೀವನ ಕಟ್ಟಿಕೊಂಡವರು ನಮ್ಮ ದೇಶದಲ್ಲಿ ಸಾಕಷ್ಟು ಭಾವಿಕ ಭಕ್ತರು. ನಮ್ಮ ಸಿದ್ದೇಶ್ವರ ಅಪ್ಪಾಜಿ ಅವರು ಜ್ಞಾನದಲ್ಲಿ ಜ್ಞಾನೇಶ್ವರ ಮಹಾರಾಜರ ಹಂಗ, ಭಕ್ತಿಯಲ್ಲಿ ಭಕ್ತಿಯ ಭಾಂಡಾರಿ ಬಸವಣ್ಣನವರ ಹಂಗ, ವೈರಾಗ್ಯದಲ್ಲಿ ಅಕ್ಕ ಮಹಾದೇವಿ ಹಂಗ, ತ್ಯಾಗದಲ್ಲಿ ತುಕಾರಾಮ್ ಮಹಾರಾಜರ ಹಂಗ, ಕಾಯಕದಲ್ಲಿ ಮರುಳ ಶಂಕರ ದೇವರ ಹಂಗ, ಈ ಬಯಲದಾಗ ಬಯಲ ಯೋಗಿ ಅಲ್ಲಮ ಪ್ರಭುವಿನಂಗ ಬಯಲಲ್ಲಿ ಬಯಲಾಗಿ ಹೋದರು. ಬಯಲು ಬಯಲನ್ನೇ ಬಿತ್ತಿ, ಬಯಲು ಬಯಲನ್ನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತಯ್ಯ. ಬಯಲು ಜೀವನ, ಬಯಲು ಭಾವನೆ, ಬಯಲು ಬಯಲಾಗಿ ಬಯಲಾಯಿತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಾ ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಇಂತಹದೊಂದು ಅದ್ಭುತ ಅಪರೂಪ ಜೀವನ ಪೂಜ್ಯರದ್ದು. ನಮಗ ಹಿಂಗೂ ಅನಿಸ್ತೈತಿ, ಆ ಪರಮಾತ್ಮ 12ನೇ ಶತಮಾನದಾಗ ಜನ್ಮ ಕೊಟ್ಟಿದ್ದ ಅಂದ್ರೆ ನಾವು ಬಸವಾದಿ ಶರಣರನ್ನ ನೋಡುತ್ತಿದ್ದೆವು. ಅಕ್ಕ ಮಹಾದೇವಿಯನ್ನ, ಅಲ್ಲಮ ಪ್ರಭುದೇವರನ್ನ ಕಣ್ಣ ತುಂಬಿ ನೋಡುತ್ತಿದ್ದೆವು. ನಾವು 13ನೇ ಶತಕದೊಳಗ ಜನ್ಮಕ್ಕೆ ಬಂದಿದ್ದೀವಂದ್ರ ಸಂತ ಜ್ಞಾನೇಶ್ವರ ಮಹಾರಾಜರು, ನಾಮದೇವ್ ಮಹಾರಾಜರು, ಗೋರಾ ಕುಂಬಾರ, ಸಾವಂತ ಮಾಳಿ ಇವರ ಎಲ್ಲ ಸಂತರನ್ನ ನೋಡುತ್ತಿದ್ದೆವು. 16ನೇ ಶತಮಾನದೊಳಗ ಆ ಪರಮಾತ್ಮ ಜನ್ಮ ಕೊಟ್ಟಿದ್ದ ಅಂದ್ರ ಸಂತ ತುಕಾರಾಮ್ ಮಹಾರಾಜರನ್ನ, ಛತ್ರಪತಿ ಶಿವಾಜಿ ಮಹಾರಾಜರನ್ನ ನೋಡುತ್ತಿದ್ದೆವು. 18ನೇ ಶತಮಾನದೊಳಗ ಜನ್ಮಕ್ಕೆ ಬಂದಿದ್ದೀವಂದ್ರ ಸ್ವಾಮಿ ವಿವೇಕಾನಂದರನ್ನ ನೋಡುತ್ತಿದ್ದೆವು. ಆದರ ಎಲ್ಲರಕ್ಕಿಂತಲೂ ಆನಂದದ ಪ್ರಸಂಗ ಯಾವುದು ಅಂದ್ರ ಆ ಪರಮಾತ್ಮ 21ನೇ ಶತಮಾನದೊಳಗ ನಮಗ ಜನ್ಮ ಕೊಟ್ಟನು. ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪವರನ್ನ ನೋಡುವ ಭಾಗ್ಯ ಸಿಕ್ಕಿತು. ಅವರು ಬದುಕಿದ್ದು ರೀತಿ ಯಾವ ಶರಣರಕ್ಕಿಂತಲೂ ಯಾವ ಸಂತರಕ್ಕಿಂತಲೂ ಕಡಿಮೆ ಇರಲಿಲ್ಲ. ಅವರು ಹೇಳಿದ್ದ ಪ್ರತಿಯೊಂದು ಮಾತು ವೇದ ಉಪನಿಷತ್ತಿನ ಸರಿಸಮಾನವಾಗಿತ್ತು. ಅದಕ್ಕೆ ಬಂಧುಗಳೇ, ಅಂತಹ ಪೂಜ್ಯರ ಮಾತನ್ನು ಕೇಳುವ, ಅದರಂತೆ ನಡೆಯುವ ಪ್ರಯತ್ನ ಮಾಡೋಣ. ಎಲ್ಲ ಅಧ್ಯಾತ್ಮ ಪ್ರೇಮಿಗಳಲ್ಲಿ ಅನಂತ ಅನಂತ ವಂದನೆಗಳು. ಜಯ ಜಯ ರಾಮಕೃಷ್ಣ ಹರಿ.